ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭ ಕನ್ನಡತಿ. ಇದು ಕಂಪ್ಲೀಟ್ಲಿ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ನಾನು ಯುಗಾದಿ ಹಬ್ಬದ ಹಿಂದಿನ ದಿನವೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆ ಅಲಂಕಾರ ಮಾಡಿ ಇಟ್ಕೊಂಡಿದ್ದೆ, ಬಿಕಾಸ್ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅಪ್ಪನಿಗೆ ವಿಶ್ ಮಾಡೋಣ ಅಂತ ಹೋಯ್ತಾ ಇದ್ದೀನಿ, ಎಲ್ಲಿ ಬೈತಾರೋ ಗೊತ್ತಿಲ್ಲ. ಅಪ್ಪ ಇದು ಆಕ್ಚುಲಿ ಚೆನ್ನಾಗಿದೆ. ಯುಗಾದಿ ಹಬ್ಬದ ಶುಭಾಶಯಗಳು. ಏನು ಹೇಳಿ, ಏನು ಮಾಡ್ಬೇಕು ಹೇಳಿ, ಮಾಡ್ಕೊಡ್ತೀನಿ. ವಿಶ್ ಮಾಡಕ್ಕೆ ಬಂದು ಬೈಸ್ಕೊಂಡಾಯ್ತು. ನಮ್ಮ ಅಮ್ಮಂಗೆ ವಿಶ್ ಮಾಡಕ್ಕೆ ಹೋಗೋಣ. ಅಮ್ಮ, ಹ್ಯಾಪಿ ಯುಗಾದಿ. ಥ್ಯಾಂಕ್ ಯು. ಸೇಮ್ ಟು. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಸೇಮ್ ಟು. ನಮ್ಮ ಚಿಕ್ಕಮ್ಮವ್ರು ಬಂದವ್ರು, ನಮ್ಮ ಚಿಕ್ಕಮ್ಮವ್ರಿಗೆ ವಿಶ್ ಮಾಡೋಣ. ಆಂಟಿ ಹ್ಯಾಪಿ ಯುಗಾದಿ, ಚೆನ್ನಾಗಿ ಕೆಲಸ ಮಾಡು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಯಾರು ಹೇಳಿದ್ರು? ನೀನು ಫೋನಲ್ಲಿ ನೋಡ್ದ? ಹಾಂ, ಅಕ್ಷಯ್. ಓ, ಅವನು ಇಲ್ಲಿಗೆ ಬಂದಿದ್ನಲ್ಲ ಅವತ್ತು. ಏನು ದೊಡ್ಡಮ್ಮ ಮಗಳು ಎಲ್ಲ ಇಂಪ್ರೂವ್ ಆಯ್ತವಳೆ ಅಂತ. ನೋಡಿ ಹಿಂಗಾಡ್ತಿ. ನೀನೇ ಸಪೋರ್ಟ್ ಮಾಡಲ್ವಲ್ಲ ಏನಕ್ಕೂ? ಅವ್ವಾ, ಏನಕ್ಕೆ ಹಾಕ್ಬಾರ್ದು? ಆಗ್ಲೂ ತೆಗ್ದೆ. ಹಬ್ಬದಿ ನೋಡಿದ್ರೆ ಹಬ್ಬದಿನೇನು ಕೊಡ್ದೆ? ಏನಕ್ಕೆ ಹಾಕ್ಬಾರ್ದು ಹೇಳಿ, ರೀಸನ್ ಹೇಳಿ ನನಗೆ, ಹೇಳು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಫೈನಲಿ ನೆನ್ನೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಕ್ಕೆ ಇವತ್ತು ಬೇಗ ಬೇಗ ಪೂಜೆ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಬೇಗ ಬೇಗ ಪೂಜೆ ಮಾಡಿ ಮುಗಿಸೋಣ ಬನ್ನಿ ಫ್ರೆಂಡ್ಸ್. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಬೇವು ಬೆಲ್ಲ ಎರಡೂ ತಿಂದು ಚಿಕ್ಕದೇವ ಅಮ್ಮ ನಮ್ಮ ಊರಿಗೆ ಯುಗಾದಿ ಹಬ್ಬ ಟೈಮಲ್ಲಿ ಬರ್ತಾರೆ. ಅಮ್ಮ ಗಂಗಾ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ನಾವು ಆರತಿ ತಟ್ಟೆ ಮತ್ತು ಪೂಜೆ ತಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಯುಗಾದಿ ಹಬ್ಬದ ಟೈಮಲ್ಲಿ ಚಿಕ್ಕದೇವಮ್ಮನಿಗೆ ಪೂಜೆ ಮಾಡಿ ಮರಿ ಕಡಿಯೋರು ಮತ್ತು ಕೋಳಿ ಕುಯ್ಯೋರೆಲ್ಲ ಅರ್ಕೆ ಇರೋವಂಥವ್ರು ಇಲ್ಲಿ ಬಂದು ಪೂಜೆಯನ್ನು ಮಾಡ್ಕೊತಾರೆ, ಮರಿ ಕಡಿತಾರೆ. ಪೂಜೆ ಎಲ್ಲ ಮಾಡಿ ಅಮ್ಮನಿಗೆ ಪೂಜೆ ಮುಗಿಸಿ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದು ಹಬ್ಬದ ಊಟ ಮಾಡ್ತಾಯಿದ್ವಿ. ಬೆಳಗ್ಗೆಯಿಂದ ಏನೂ ತಿಂದಿರಲ್ಲ. ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿ ಆಮೇಲಿಂದ ನಾವು ಊಟ ಮಾಡುವಂಥದ್ದು ಡೈರೆಕ್ಟಾಗಿ. ಅಮ್ಮ ಇನ್ನೊಂದು ಹಾಕಮ್ಮ, ತಟ್ಟೆನೇ ನೆಕ್ತೈತೆ. ಬೇಡ ಬೇಡ ಅಮ್ಮ, ಡಯೇಟ್ ಮಾಡಮ್ಮ. ನೀನೇನಮ್ಮ ಇಷ್ಟು ಇಷ್ಟು ಹಾಕತಿ? ಅಷ್ಟು ತಿನ್ನಕ ಇರೋದು ಮನುಷ್ಯ ತಿನ್ಬೇಕು ಇರೋ ಗಂಟೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದವ್ರ ಮಂಥನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ದುಡ್ದು ಸತ್ತೋಗ್ಬಿಡ್ಬೇಕು. ಬೇಗ ಬೇಗ ಏನು ಹಬ್ಬದ್ದು ಅಡುಗೆ ಮಾಡಿದ್ರು ಅದೆಲ್ಲ ಊಟ ಮಾಡಿಕೊಂಡು ನಮಗೆ ಅಜ್ಜಿ ಊರಲ್ಲಿ ಕೂಡ ಹಬ್ಬ ಕೇಳಿದ್ರು. ಅದಕ್ಕೋಸ್ಕರ ನಾನು ಮತ್ತು ನಮ್ಮ ಆಂಟಿ ಇಬ್ಬರು ಕೂಡ ಹೊರಟ್ವಿ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಮ್ಮ ಬಸ್ನ ಸ್ಟಾಪ್ ಮಾಡಿಸಿ ಸೈಡಿಗೆ ಹಾಕಿಸಿ, ಇದು ಯಾವ ಊರು ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಬಟ್
KSRTC ಬಸ್ನ ಫಸ್ಟ್ ಟೈಮ್ ಈ ಥರ ಸ್ಟಾಪ್ ಮಾಡಿಸಿ ಎಲ್ಲರಿಗೂ ಕೂಡ ಮಜ್ಜಿಗೆನ ಕೊಡ್ತಾಯಿದ್ರು. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಈ ಥರ ನೋಡ್ತಾ ಇರೋದು. KSRTC ಬಸ್ನ ಏನಂದರೆ ಸೈಡಿಗೆ ಹಾಕ್ಸಿ ಒಂಥರ ಟೂರಿಸ್ಟ್ ಥರ ಫೀಲ್ ಆಗಿಬಿಡ್ತು. ಈಗ ನಾವೆಲ್ಲಾದರೂ ಹೋದರೆ ಹೆಂಗೆ ನಾವು ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ತೀವಿ, ಅದೇ ಥರ ಫಸ್ಟು ಟೈಮು ನಾನು ನೋಡಿದ್ದು. ಪಾಪ ಇದು ಯಾವ ಊರು ಅಂತ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಮಜ್ಜಿಗೆ ಇಡೀ ಬಸ್ ಅವ್ರಿಗೇನೆ ಕೂಡ ಮಜ್ಜಿಗೆ ಎಲ್ಲನೂ ಪಾಪ ಅವರೆಲ್ಲ ಸರ್ವ್ ಮಾಡಿದ್ರು. ನಾನು ವಿಂಡೋ ಸೈಡ್ ಕೂತಿದ್ದ ಕಾರಣ ಎಲ್ಲರಿಗೂ ನಾನು ಇಸ್ಕೊಂಡು ಕೊಡ್ತಾಯಿದ್ದೆ. ತುಂಬ ಖುಷಿ ಆಯಿತು. ನಾವು ದುಡ್ಡು ತೊಗೊಂಡು ಕುಡಿಯೋದೇ ಬೇರೆ, ಬಟ್ ಪ್ರಸಾದ ಸಿಕ್ಕರೆ ಇನ್ನೂ ತುಂಬಾ ಖುಷಿಯಾಗುತ್ತೆ. ಈ ಥಾಟ್ ಯಾರಿಗೆ ಬಂತೋ ಗೊತ್ತಿಲ್ಲ. ಈ ಊರವರು ಯಾರು ಈ ಥರ ಯೋಚನೆ ಮಾಡಿ ಎಲ್ಲರಿಗೂ ಸರ್ವ್ ಮಾಡ್ತಿದ್ದೀರಾ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಒಳನೇಶ್ವರದಿಂದ ಚನ್ನರಾಯಪಟ್ಟಣ ಬರಬೇಕಾದ್ರೆ ನನಗೆ ಬಸ್ಸಲ್ಲಿ ಒಬ್ಬರು ಗಣ್ಯ ವ್ಯಕ್ತಿಗಳು ಭೇಟಿಯಾಯಿತು. ಈ ಹುಡುಗನ ಜೊತೆ ಮಾತಾಡ್ಕೊಂಡು ನಾನು ಚನ್ನರಾಯಪಟ್ಟಣ ಹೆಂಗೆ ರೀಚ್ ಆದೆ ಅಂತಲೇ ತಿಳಿಲಿಲ್ಲ. ಒಳ್ಳೆ ಟೈಮ್ ಪಾಸ್ ಆಯಿತು. ಫೈನಲಿ ಚನ್ನರಾಯಪಟ್ಟಣ ಬಂದು ರೀಚ್ ಆದೆ. ನನ್ನ ಫ್ರೆಂಡ್ ಬರ್ಡೇ ಇತ್ತು ಇವತ್ತು. ಅವನಿಗೆ ಎಲ್ಲರೂ ಸೇರಿ ಕೇಕ್ ಕಟ್ ಮಾಡಿಸಿದ್ವಿ. ತುಂಬ ದಿನಗಳೇ ಆಗಿತ್ತು ನಾವೆಲ್ಲರೂ ಮೀಟಾಗಿ. ಒಳ್ಳೆ ಗುಡ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ. ತುಂಬ ಖುಷಿ ಆಯಿತು. ಕಂದಲೇ ಏನೋ 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 ಏನ್ ಸ್ಪಾಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಒಂದು ಫ್ರೆಂಡ್ ಗ್ರೂಪ್ ಅಂತ ಹೇಳಿದ್ಮೇಲೆ ಈ ಥರ ಒಬ್ಬರು ಫ್ರೆಂಡ್ ಇದ್ದೇ ಇರ್ತಾರೆ. ಎನಿ ಟೈಮ್ ಕಾಮಿಡಿ ಮಾಡ್ತಾನೆ ಇರ್ತಾರೆ. ಅಂಥ ಫ್ರೆಂಡ್ಗೆ ಟ್ಯಾಗ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಶುಭ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.